ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳ್ತಾ ಸೊ ಇವತ್ತು ಈ ಶಬ್ದ ಎದಕ್ಕೆ ವಿಡಿಯೋ ಮಾಡಾಕತ್ತೀನಿ ಗೊತ್ತಾ ನನಗೆ ಅನ್ಕೊಂಡಿದ್ದೆ ರೀ. ಸೊ ಈಗ ವಿಡಿಯೋ ಮಾಡ್ಬೇಕಂತಂದ ಸೊ ಅದ್ರ ಸಲುವಾಗಿ ಈಗ ವಿಡಿಯೋ ಮಾಡಾಕತ್ತೀನಿ. ಸೊ ಈಗ ಮ್ಯಾಚ್ ನಡೆದೈತಿದೆ ಯಾವ್ದಾವ್ದ ರಾಜಸ್ಥಾನ ವರ್ಸಸ್ ಗುಜರಾತ್ ಇವು ಎರಡು ಮ್ಯಾಚ್ ನಡೆದಾವು. ಸೊ ನಡೆದಿದ್ದಕ್ಕೆ ವಿಡಿಯೋ ಮಾಡಾಕ್ ಕುಂತೀನಿ ಈಗ. ಸೊ ಇವತ್ತು ನೋಡ್ರಿ ನಮ್ಮ RCB ಭಾಳ ಹೆಲ್ಪ್ ಆಗ್ಬೇಕಪ್ಪ ಅಂತಂದ್ರೆ ಇವತ್ತ ರಾಜಸ್ಥಾನ್ ಗೆಲ್ಬೇಕು. ಯಾಕಂತ ಹೇಳ್ತೀನಿ ಕೇಳ್ರಿ. ರಾಜಸ್ಥಾನ್ ಗೆದ್ರಪ್ಪ ಅಂತಂದ್ರ ಅಹಮದಾಬಾದ್ ಪಿಚ್ ದೊಡ್ಡದೈತಿ. ಸೊ ಅಲ್ಲಿ ನಮಗೆ ಹೆಲ್ಪ್ ಆಗುತ್ತಾ. ಇನ್ನೊಂದು ಏನು ಗೊತ್ತಾ, ಇವರು ನಮ್ಮ ಜೋಡಿ ಸೋತ್ ಬಂದಾರ ಇವರು ಗುಜರಾತ್. ಇನ್ನು ಸೋತಿದ್ ಒಂದು ಸಿಟ್ಟು ಇರ್ತಾವೆ. ಸೊ ಸಿಟ್ಟು ತೀರ್ಸ್ಕೋಬಾರ್ದು ಅಲ್ಲಿ ಬಂದ. ಸೊ ಅದ್ರ ಸಲುವಾಗಿ ಇವತ್ತ ರಾಜಸ್ಥಾನ್ ಗೆಲ್ಬೇಕು. ಇನ್ನೊಂದು ಮಾತು ಏನ್ ಗೊತ್ತ ನಿಮ್ಗೆ, ಸೊ ರಾಜಸ್ಥಾನದೊಳಗೆ ಬ್ಯಾಟಿಂಗ್ ಲೈನಪ್ ಯಾರು ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಾಕ್ ಕುಂತಿದ್ದಂದ್ರೆ ಒಬ್ಬನ ವೈಭವ್ ಸೂರ್ಯವಂಶಿ. ಸೊ ಒಂದ್ ವಿಕೆಟ್ ನಮಗ ಸೆಂಚುರಿ ಹೊಡಿತಾನ ಹೊಡಿಲೇ ಹೋಗ್ಬೇಕಾರ. ವೈಭವ್ ಸೂರ್ಯವಂಶಿ ಬೇಕಾದ್ರೆ ಸೆಂಚುರಿ ಹೊಡಿಲಿ, ಆದ್ರೆ ನಮಗ್ ಮ್ಯಾಚ್ ಮಾತ್ರ ನಾವ ವಿನ್ ಹಾಕಿವಿ ಅಲ್ಲಿ. ಯಾಕಂದ್ರೆ ಬಾಲಿಂಗ್ ಲೈನಪ್ ಒಳಗೆ ನೋಡಿದ್ರಪ್ಪ ಅಂತಂದ್ರ ಅವ್ರದೊಳಗ ಚಲೋ ಐತಿ. ಈ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಗೋಲ್ ಆಗೈತೆ ಅವ್ರು ಈ ಸೀಸನ್ ಒಳಗ. ಸೊ ನೋಡ್ರಿ ಈ ಸೀಸನ್ ಒಳಗ ವೈಭವ್ ಸೂರ್ಯವಂಶಿ ಒಬ್ಬನ ಮಸ್ತ್ ಬ್ಯಾಟಿಂಗ್ ಆಡಕ್ ಕುಂತಾನ. ಅವ್ರೊಳಗ ಬಿಟ್ರಪ್ಪ ಅಂತಂದ್ರೆ ಯಾರು ಆಡಕ್ ಕುಂತಿಲ್ಲ. ಯಶಸ್ವಿ ಜೈಸ್ವಾಲ್ನು ಅಷ್ಟೊಂದಿಲ್ಲ. ಧ್ರುವ್ ಜುರೇಲ್ ಒಂದ್ ಸ್ವಲ್ಪ ಆಡ್ತಾನ. ಬಟ್ ಕ್ಯಾಪ್ಟನ್ ಅಂತಿರುವಂತ ರಿಯಾನ್ ಪರಾಗ್ ಏನ್ ಹೇಳಕ್ ಹೋಗ್ಬಿಟ್ರಿ ನೀವು, ಈ ಸೀಸನ್ ಪೂರಾ ಗೋಲ್ಡ್ ಆಗ್ಯಾನ. ಸೊ ಈ ಸೀಸನ್ಯಾಗ ಒಂದ್ 90 ರನ್ಸ್ ಬಿಟ್ರಪ್ಪ ಅಂತಂದ್ರೆ ಮತ್ತೇನು ಹೊಡೆದೇ ಇಲ್ಲವ. ಸೊ ಫೈನಲ್ ಮ್ಯಾಚ್ ಬಂದಪ್ಪ ಅಂತಂದ್ರೆ ಏನ್ ಮಾಡ್ತಾನ ಬಿಡ್ತಾನ ಗೊತ್ತಿಲ್ಲ. ಆದ್ರೆ ನಮ್ದು RCB ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಡೋ ಒಬ್ಬನ ಸೂರ್ಯವಂಶಿ ಬೇಕಾದ್ರೆ ಸೂರ್ಯವಂಶಿ ಹೊಡಿಲಿ ಸೆಂಚುರಿ, ಆದ್ರೆ ನಮಗ್ ಪರಿಚಯ ಬೀಳಂಗಿಲ್ಲ. ಸೊ ಫೈನಲಿ ಬಂದಾಗ ಸೆಂಚುರಿ ಹೊಡೆದ ಒಂದು ಹೆಗ್ಗಳಿಕೆ ಅವನಿಗಿರುತ್ತ. ಬಟ್ ಫೈನಲ್ ಗೆದ್ದೀವಿ, ಬ್ಯಾಕ್ ಟು ಬ್ಯಾಕ್ ಅನ್ನೋ ಟೈಟಲ್ ನಮಗಿರುತ್ತ. ಸೊ ಒಂದ್ ಸೈಡ್ RCB ವಿನ್ ಆಗತ್ತ. ಇನ್ನು ನಮಗೆ ಹಿಂಗತರ ಯೋಚನೆ ಮಾಡಿದ್ರ ನಮಗ್ ಬೇಕಾದ್ರೂ ಬರ್ಲಿ, ರಾಜಸ್ಥಾನ್ ಬರ್ಲಿ, ಗುಜರಾತ್ ಬರ್ಲಿ, ನಮಗ್ ಫರಕ ಬೀಳಂಗಿಲ್ಲ. ಯಾರು ಬಂದ್ರು ನಾವು ಗೆಲ್ಲುದ ಸ್ವಲ್ಪ ಹೆಲ್ಪ್ ಆಗತ್ತಂದ್ರೆ ಅದು ರಾಜಸ್ಥಾನ ಬಂದ್ರೆ ನಾವು ಸರಳ ಗೆದ್ದು ಬಿಡ್ತೀವಿ. ಇನ್ನು ಅವ್ರದ್ದು ಬಾಲಿಂಗ್ ಲೈನಪ್ ನೋಡಿದ್ರೆ ರಾಜಸ್ಥಾನದ ಚಲೋ ಐತಿ. ಜೋಪ್ರಾ ಆರ್ಚರ್ ಒಬ್ಬ ಬಾಲಿಂಗ್, ಉಳ್ಕಿದ ಎಲ್ಲಾರು ಸುಮ್ ಟೊಂಗಾಟಂಗಿ ಅದಾರ. ಬಟ್ ನಮ್ಮ RCB ಸ್ಕೋರ್ ಜಾಸ್ತಿ ಮಾಡ್ಬೋದು ಅಂದ್ರೆ ರಾಜಸ್ಥಾನ್ ಜೋಡಿ. ಕ್ವಾರ್ಟರ್ ಫೈನಲ್ 1 ಒಳಗ ನಾವು ಗುಜರಾತ್ ಚಲೋ ಬಾಲಿಂಗ್ ಐತೆ ಅನ್ನಕತ್ತೀನಿ. ಚಲೋ ಬಾಲಿಂಗ್ ಒಳದನ ನಾವು 254 ರನ್ ಹೊಡೆದೇವ ಅಂತ ಅನ್ಕೋಬಹುದು. ಸೊ ಹೊಡೆದೀವಿ, ಬಟ್ ಅವರು ಲಯ ಕಳ್ಕೊಂಡ್ರಪ್ಪ ಅಂತಂದ್ರೆ ನಮ್ಗೆ ಭಾಳ ಹೆಲ್ಪ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ರಾಜಸ್ಥಾನ ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ಐತಿ. ಈಗ ಆಲ್ರೆಡಿ ಹೊಡ್ಯಾಕುಂತ ರನ್. ಸೊ ನೋಡ್ಬೇಕು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಏನೇ ಹೇಳ್ರಿ ನೀವು, ಇವತ್ತು ಮಾತ್ರ ರಾಜಸ್ಥಾನ ನಮ್ಗೆ ಸಪೋರ್ಟ್ ಐತಿ. ಸೊ ಗೆಲ್ಲಿ ಬರ್ಲಿ ಒಳ್ಳಿ. ಯಾಕಂದ್ರ ಸೀಸನ್ ಚಾಲು ಆದಾಗ IPL ಚಾಲು ಆದಾಗ 1ನೇ ಟ್ರೋಫಿ ಹಿಡ್ದಿದ್ದ. ಸೊ ಅಲ್ಲಿದ್ದ ಹಿಡ್ದಾರ ಈಗ ಒಳ್ಳೆ ಹಿಡ್ದಿಲ್ಲ. ಸೊ ಇದು ಒಂದು ಚಾನ್ಸ್ ಅದು ಅವರಿಗೆ. ಬಟ್ ನಮಗ್ ಬ್ಯಾಕ್ ಟು ಬ್ಯಾಕ್ ಗೆಲ್ಲಾಕ ಸೆಕೆಂಡ್ ಚಾನ್ಸ್ ಐತಿ. ಸೊ ಪಕ್ಕ ಗೆಲ್ತೀವಿ. ಇನ್ನು ನೋಡ್ರಿ ಸೆಕೆಂಡ್ ಬ್ಯಾಟಿಂಗ್ ಆಡುವಂತ ಇವ್ರು ಯಾರ ಗುಜರಾತ್ದವ್ರು 210 ರನ್ ಏನ್ರ ಅವ್ರ ಮ್ಯಾಗ ಹೊಡೆದ್ರ ಅಂದ್ರೆ ಇವ್ರು ಚೇಸ್ ಮಾಡಂಗಿಲ್ಲ. ಇನ್ನು ಇರೋದ 3 ವಿಕೆಟ್. 3 ವಿಕೆಟ್ ಒಕ್ಕವು. ಸಾಯಿ ಸುದರ್ಶನ್, ಬಟ್ಲರ್, ಆಮೇಲೆ ಇನ್ನೊಬ್ಬ ಶುಭ್ಮನ್ ಗಿಲ್ 3 ವಿಕೆಟ್ ಏನೈತಿ. ಚಲೋತ್ನಾಗ ಆಡಿದ್ರ ಮ್ಯಾಚ್ ವಿನ್ ಹಾಕಾರ. ಇನ್ನು ಆಡ್ಲಿಲ್ಲಪ್ಪ ಅಂತಂದ್ರ ಸೋಲ್ತಾರ, ಸೀದಾ ಮನಿಗೆ ಹೊಕ್ಕಾರ. ಇನ್ನು ಇವ್ರು ಬರ್ತಾರ ನೋಡಿ. ಯಾರು ಬಂದ್ರು ಸಹಿತ ನಮ್ಮ RCB ಮಾತ್ರ ಇವ್ರು ಫಾರ್ಮ್ದಾಗ ಮಾತ್ರ ಫುಲ್ ಫೈನಲ್ ಕಿಂಡಿ ಕಡಲ್ಲ ಮ್ಯಾಚ್ ಆಗುತ್ತಾ. ಸೊ ನೋಡ್ರಿ ನೀವು, ಇವತ್ತು ಯಾರು ಬೇಕಾದ್ರೆ ಗೆಲ್ಲಿ ಬರ್ಲಿ ನಮ್ದು RCB ಜೋಡಿ ಕಾದು ಕುಂತೈತಿ. ಸೊ ಪಕ್ಕಾ ಮ್ಯಾಚ್ ಗೆಲ್ಲದು ನಮ್ಮ RCB. ಇನ್ನು ಆಲ್ರೆಡಿ ಹೋಗಿ ಅವನ ಅಹಮದಾಬಾದ್ದಾಗ ಪ್ರಾಕ್ಟೀಸ್ ಚಾಲೂ ಮಾಡ್ಯಾರ ನಮ್ಮ ಹುಲಿಗಳು. ಇನ್ನು ಆಕ್ಚುಲಿ ಹೇಳ್ಬೇಕಂದ್ರೆ ಗುಜರಾತ್ದವ್ರ ಬರ್ಲಿ. ಇನ್ನು ರೈವಲ್ರಿ ಅವ್ನು ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದಿದ್ದಕ್ಕ ಜಸ್ಟನ್ ಹೋಲ್ಡರ್ನ ಇನ್ನೊಂದ್ಸಲ ಹಿಂಡಿ ಕಡಲು ಮಾಡೋದೈತಿ. ಸೊ ನೋಡ್ರಿ ನಮ್ಗೆ ಪರಿಚಯ ಬೀಳಂಗಿಲ್ಲ. ರಾಜಸ್ಥಾನವ್ರ ಬರ್ಲಿ, ಗುಜರಾತ್ ಅವರ ಬರ್ಲಿ, ಬೇಕಾದ್ರೆ ಬಂದ್ರು ನಾವು RCB ದವರು ಕಪ್ ಈ 2ನೇ ಟೈಟಲ್ ನಾವ ಎತ್ತಿಡಿತೀವಿ ಪಕ್ಕ ಇದೆ. ಸೊ ನಿಮಗೆ ಏನ್ ಅನ್ಸುತ್ತಾ, ಯಾರು ಗೆಲ್ಬಹುದು, ಯಾರು ಗೆಲ್ಲಬೇಕು, RCBಗೆ ಹೆಲ್ಪ್ ಆಗ್ಬೇಕು, RCB ಸೆಕೆಂಡ್ ಟೈಟಲ್ ಹಿಡಿತೈತೋ ಹಿಡಿಯಂಗಿಲ್ಲ ಅನ್ನೋದು ನೀವು ಕಮೆಂಟ್ ಮಾಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.